ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಶುಕ್ರವಾರ ಅತಿ ಶಕ್ತಿ ಇರುವಂಥ ದಿನ. ಯಾಕಂದರೆ ಅಮಾವಾಸ್ಯೆಗೆ ಇಂದಿನ ದಿನ ನಮಗೆ ಪ್ರಕೃತಿಯಲ್ಲೂ ಬಹಳ ಅಗಾಧವಾದಂಥ, ನಮಗೇನೆ ಗೊತ್ತಿಲ್ಲದೆ ಎಷ್ಟೋ ಶಕ್ತಿಗಳಿರುತ್ತೆ. ಮನುಷ್ಯನಿಗೆ ಮಾನವ ಜೀವನದಲ್ಲಿ ಎಷ್ಟೋ ಏರಿಳಿತಗಳು, ಕಷ್ಟಗಳು, ಬಾಧೆ, ಬಡತನ ಅನ್ನೋದು ಇದ್ದಾಗ ಅದನ್ನು ಹೋಗಲಾಡಿಸೋದಕ್ಕೆ ಸಾಕಷ್ಟು ಪರಿಹಾರಗಳಿದೆ. ನಮಗೆ ತಂತ್ರ ಪರಿಹಾರಗಳಿದೆ. ಆ ಪರಿಹಾರಗಳಲ್ಲಿ ಇದು ಕೂಡ ಒಂದಾಗಿರೋದ್ರಿಂದ ತುಂಬ ಜನ ಅಡುಗೆ ಮನೆಯಲ್ಲಿ ಯಶಸ್ಸು ಅನ್ನುವಂಥದ್ದು ಇರುತ್ತೆ ಅನ್ನೋದು ಗೊತ್ತಿರೋದಿಲ್ಲ ತುಂಬ ಜನಕ್ಕೆ. ಆದರೆ ತಪ್ಪದೆ ನಮ್ಮ ಅಡುಗೆ ಮನೆಗಳಲ್ಲಿ ನಮ್ಮ ಜೀವನದ ಗುಟ್ಟು ಅನ್ನೋದು ಇರುತ್ತೆ. ತುಂಬ ಜನ ಈ ತಪ್ಪನ್ನು ಮಾಡ್ತಾಯಿರ್ತಾರೆ. ಅಂದರೆ ಅಡುಗೆ ಮನೆಯಲ್ಲಿ ಸ್ವಲ್ಪ ಸ್ವಚ್ಛವಾಗಿ ನಾವು ಮೇಂಟೈನ್ ಮಾಡಿಬಿಟ್ರೆ ಹಾಗೂ ಈ ಪರಿಹಾರಗಳನ್ನು ಅಮಾವಾಸ್ಯೆಗೆ ಇಂದಿನ ದಿನ ಮಾಡಿಕೊಂಡಾಗ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬಹುದು. ಹೌದು ಸ್ನೇಹಿತರೆ, ಈಗಿನ ಕಾಲಮಾನದಲ್ಲಿ ನಾವು ಯಾರನ್ನ ದುಡ್ಡು ಕೇಳಿದ್ರೂ ಕೂಡ ಹಣದ ಒಂದು ಎಲ್ಪ್ ಅನ್ನೋದು ಮಾಡೋದಿಲ್ಲ. ಯಾಕಂದರೆ ಪ್ರತಿಯೊಬ್ಬರಿಗೂ ಕೂಡ ಅವ್ರದ್ದೇ ಆದಂಥ ಒಂದು ಕಮಿಟ್ಮೆಂಟ್ ಅನ್ನೋದಿರುತ್ತೆ, ಕಷ್ಟಗಳಿರುತ್ತೆ. ಸಾಲದ ಸಮಸ್ಯೆಗಳು ಜಾಸ್ತಿ ಇದ್ದಾಗ, ದುಡಿಮೆ ಅನ್ನೋದು ಕಡಿಮೆ ಇದ್ದಾಗ, ಆದಾಯ ಅನ್ನುವಂಥದ್ದು ಪೂರ್ತಿಯಾಗಿ ಕಡಿಮೆ ಆದಾಗ ಸಾಲ ಮಾಡಿಕೊಳ್ಳುವಂಥ ಪರಿಸ್ಥಿತಿ ಬಂದುಬಿಡುತ್ತೆ. ಅಂತಹವರು ತಪ್ಪದೆ ನಮಗೆ ಈ ಶುಕ್ರವಾರ ಈ ಪರಿಹಾರವನ್ನು ಮಾಡಿಕೊಂಡ್ರೆ, ಏಕೆಂದರೆ ಸೂರ್ಯನ ಕಿರಣಗಳು ಬೀಳುವಂಥ ಹಾಗೂ ಗಣಪತಿಯ ಆಶೀರ್ವಾದ ಇರುವಂಥ ಎಕ್ಕದ ಎಲೆಯ ಪರಿಹಾರ. ಎಕ್ಕದ ಎಲೆ ಅನ್ನುವಂಥದ್ದು ನಮ್ಮ ಬಡತನವನ್ನು ದೂರ ಮಾಡುತ್ತೆ. ನಮ್ಮ ಸಮಸ್ಯೆಗಳನ್ನು, ಕಠಿಣಾತಿ ಕಠಿಣ ಸಮಸ್ಯೆಗಳಿಂದ ನಾವು ತುಂಬ ಒದ್ದಾಡ್ತಾ ಇದ್ದೀವಿ ಅನ್ನುವಂಥವರು, ಯಾಕಂದರೆ ಕೆಲವೊಬ್ಬರಿಗೆ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ, ಅಷ್ಟು ಸಮಸ್ಯೆಗಳಿರುತ್ತೆ. ಹೇಗಪ್ಪ ಇದನ್ನೆಲ್ಲ ನಾವು ಸರಿದೂಗಿಸ್ಕೊಂಡು ಮುಂದೆ ಹೋಗೋದು ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡಿರ್ತಾರೆ. ಅಂತಹವ್ರು ಎಲ್ಲರೂ ಕೂಡ ಈ ಪರಿಹಾರವನ್ನು ಈಸಿಯಾಗಿ ಮಾಡಿಕೊಳ್ಳುವಂಥದ್ದು. ನಾವು ಉದ್ದೇಶ ಚೆನ್ನಾಗಿದ್ದಾಗ ನಮಗೆ ಯೂನಿವರ್ಸು, ಪ್ರಕೃತಿ ಸಹಾಯ ಮಾಡುತ್ತೆ, ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ನಮಗೆ ಸಾಲದ ಸಮಸ್ಯೆ ಇದ್ದಾಗ ಅಥವಾ ಮನೆಯಲ್ಲಿ ನಮ್ಮ ಕಷ್ಟಗಳು ದಿನದಿಂದ ದಿನಕ್ಕೆ ಇನ್ನೂ ಜಾಸ್ತಿ ಆಗ್ತಾಯಿದೆ, ಸುಧಾರಿಸ್ಕೊಳ್ತಾ ಇಲ್ಲ ನಾವು ಅಂತ ಹೇಳಿದ್ರೆ, ಅಂಥವರು ಬಿಳಿ ಎಕ್ಕದ ಗಿಡ ತುಂಬ ಊರುಗಳಲ್ಲಿ ಪ್ರತಿ ಕಡೆನೂ ನಮಗೆ ಸಿಗುತ್ತೆ. 2 ವಿಧಾನದಲ್ಲಿರುತ್ತೆ. ನಮಗೆ ಬೇಕಾಗಿರುವಂಥದ್ದು ಬಿಳಿ ಎಕ್ಕದ ಒಂದು ಎಲೆ ಮಾತ್ರ. ಸಾಧ್ಯ ಆದರೆ ನಿಮಗೆ ಒಂದು ಚೊಂಬು ನೀರನ್ನು ಆ ಗಿಡಕ್ಕೆ ಹಾಕಿ ನಮಸ್ಕಾರ ಮಾಡಿ ನಾವು ತಗೊಂಡು ಬರೋದ್ರಿಂದ ನಮ್ಮ ಸಮಸ್ಯೆಗಳು ಕಳಿಬೇಕು, ನಮ್ಮ ಮನೆಯಲ್ಲಿರುವಂಥ ದುಷ್ಟಶಕ್ತಿ, ನೆಗೆಟಿವ್ ಎನರ್ಜಿ ಹೋಗಬೇಕು, ಅಮೋಘವಾದಂಥ ಶಕ್ತಿ ಈ ಗಿಡಕ್ಕೆ ಇರೋದ್ರಿಂದ ಎಲೆಯನ್ನು ನಾವು ತಗೊಂಡು ಬರುವಾಗ ಒಂದು ಚೊಂಬು ನೀರು ಹಾಕಿ ನಮಸ್ಕಾರ ಮಾಡಿ ನಾವು ಪರಿಹಾರಕ್ಕೆ ತಗೊಳ್ತಾ ಇದ್ದೀವಿ, ನಮಗೆ ಸಹಕಾರ ಕೊಡು, ಹೆಲ್ಪ್ ಮಾಡು ಅಂತಂದ್ಬಿಟ್ಟು ಕೇಳಬೇಕು ಸ್ನೇಹಿತರೆ. ಪ್ರಕೃತಿ ಮಾತೆ, ಯೂನಿವರ್ಸ್ ನಮಗೆ ಹೆಲ್ಪ್ ಮಾಡುತ್ತೆ. ಆಗ ಒಂದು ಚೆನ್ನಾಗಿರುವಂಥ ಎಲೆಯನ್ನು ತಗೊಂಡು ಬಂದು, ತುಂಬ ಸೆನ್ಸಿಟಿವ್ ಆಗಿ ಇರುತ್ತೆ ಈ ಎಲೆ. ಅದಕ್ಕೋಸ್ಕರ ನೀವು ಟಿಶ್ಯೂ, ಬಟ್ಟೆ ಯಾವುದ್ರಲ್ಲಾದರೂ ಒರೆಸ್ಬಿಟ್ಟಿದ್ದೆ ಅರಿಶಿಣವನ್ನು ಕ್ಲೀನಾಗಿ ಸ್ವಲ್ಪ ಪೇಸ್ಟ್ ಮಾಡಿಬಿಟ್ಟಿದ್ದೆ ಎಲೆಗೆ ಪೂರ್ತಿಯಾಗಿ ಅಪ್ಲೈ ಮಾಡಿಬಿಡಿ. ಹಿಂದೆ ಮುಂದೆ 2 ಕಡೆನೂ ನಾವು ಇದಕ್ಕೆ ಅರಿಶಿಣವನ್ನು ಅಪ್ಲೈ ಮಾಡಬೇಕು. ಆಗೇನಾಗುತ್ತೆ, ಗುರುಬಲ, ಗುರುಗ್ರಹದ ಒಂದು ಅನುಗ್ರಹ ಯಥೇಚ್ಛವಾಗಿ ನಮ್ಮ ಮೇಲೆ ಬೀಳುವಂತೆ ಮಾಡುತ್ತೆ. ಅದರ ಮೇಲೆ ಕುಂಕುಮದ ಬೊಟ್ಟನ್ನು ಇಡಿ. ಕುಂಕುಮ ಶ್ರೀ ಮಹಾಲಕ್ಷ್ಮಿ ಸಂಕೇತ, ದುರ್ಗಾದೇವಿಯ ಆಶೀರ್ವಾದ. ಬೊಟ್ಟನ್ನು ಇಟ್ಟು ತದನಂತರ ಮುಖ್ಯವಾಗಿ ನಾವು ಇಲ್ಲಿ ಇಡಬೇಕಾಗಿರುವಂಥದ್ದು ಪಚ್ಚಕರ್ಪೂರ. ಪಚ್ಚಕರ್ಪೂರ ಯಾವ ಪರಿಹಾರಕ್ಕೆ ತಗೊಳ್ತೀವಿ, ಯಾವ ಜಾಗದಲ್ಲಿ ಇಡ್ತೀವಿ, ಆ ಜಾಗಕ್ಕೆ ದುಡ್ಡನ್ನು ನಮ್ಮ ಕಡೆ ಅಂದರೆ ಆ ಜಾಗಕ್ಕೆ ಎಳ್ಕೊಂಡು ಬಂದು ಇಡುವಂತೆ ಒಂದು ಶಕ್ತಿ ಅನ್ನೋದು ಬಿಡುಗಡೆ ಆಗುತ್ತೆ. ಲಕ್ಷ್ಮೀದೇವಿಗೆ, ಶ್ರೀ ಮಹಾವಿಷ್ಣುವಿಗೆ ಇದು ಇಷ್ಟವಾಗುವಂಥದ್ದು. ಅದಕ್ಕೋಸ್ಕರ
ಪಚ್ಚಕರ್ಪೂರವನ್ನು ಸ್ವಲ್ಪ ನೀವು ಬಿಲ್ಲೆ ಆದರೂ ಇಡಬಹುದು, ಪುಡಿ ಮಾಡಿ ಆದರೂ ಇಡಬಹುದು, ನಿಮ್ಮಿಷ್ಟ. ಅದರ ಮೇಲೆ ತಂತ್ರ ಪರಿಹಾರಗಳಲ್ಲಿ ಅಮೋಘವಾದಂಥ ಒಂದು ಶಕ್ತಿಯನ್ನು ಬಿಡುಗಡೆ ಮಾಡುವಂಥ ಕಪ್ಪು ಸಾಸಿವೆ, ಒಗ್ಗರಣೆಗೆ ಬಳಸ್ತೀವಲ್ವ, ಆ ಸಾಸಿವೆಯನ್ನು 1 ಸ್ಪೂನಷ್ಟು ತಗೊಳ್ಳಿ. ಈ ಒಂದು ಸಾಸಿವೆ ಬಂದು ನಮಗೆ ಇರುವಂಥ ಶತ್ರುಗಳು ಅಂದರೆ ಯಾರು? ಮನುಷ್ಯರೇ ಆಗಿರಬಹುದು, ಅಥವಾ ನಮ್ಮ ಮನಸ್ಸಲ್ಲಿ ನಮ್ಮ ಮನೆಯಲ್ಲಿ ಇರುವಂಥ ನೆಗೆಟಿವ್ ಆಗಿರಬಹುದು, ಸಾಲ ಆಗಿರಬಹುದು, ಕಷ್ಟಗಳಾಗಿರಬಹುದು. ಇದೆಲ್ಲವೂ ಕೂಡ ನಮಗೊಂದು ರೀತಿಯಲ್ಲಿ ಕಷ್ಟ ಕೊಡ್ತಾನೆ ಇರೋದ್ರಿಂದ ಇದೆಲ್ಲವೂ ಶತ್ರುಗಳ ರೀತಿಯಲ್ಲೇ ಇರುತ್ತೆ. ಇದನ್ನು ಹೋಗಲಾಡಿಸೋದಕ್ಕೆ ಈ ಪರಿಹಾರವನ್ನು ನೀವು ನಂಬಿಕೆ ಇಟ್ಟು ಮಾಡಿಕೊಳ್ಬೇಕು. ಸಾಸಿವೆ ಹಾಕಿದಾಗ ನಮಗೆ ತಂತ್ರ ಪರಿಹಾರಗಳಲ್ಲಿ ಮುಖ್ಯವಾಗಿ ಯಾರಿಗೆ ಶತ್ರುಗಳು, ನೆಗೆಟಿವ್ ಎನರ್ಜಿ ಜಾಸ್ತಿ ಇರುತ್ತೋ ಅಂತಹವರಿಗೆ ಬಳಸುವಂಥ ವಸ್ತುಗಳಲ್ಲಿ ಸಾಸಿವೆ ಬಹಳ ಮುಖ್ಯವಾಗಿರುತ್ತೆ ಸ್ನೇಹಿತರೆ. ಆ ಸಾಸಿವೆಯನ್ನು ನಾವು ಹಾಕಿದಾಗ ಆ ಶಕ್ತಿ ಅನ್ನುವಂಥದ್ದು ಬಿಡುಗಡೆ ಆಗುತ್ತೆ. ನಮ್ಮ ಮನೆಯಲ್ಲಿ ಇರುವಂಥ ಕಷ್ಟಗಳು, ಬಡತನ ಮುಖ್ಯವಾಗಿ ದೂರ ಆಗೋದಕ್ಕೆ ಈ ಪರಿಹಾರ ಸಹಕರಿಸುತ್ತೆ. ಇದನ್ನು ನಾವು ಹಾಕ್ಬಿಟ್ಟು ಕೇಳ್ಕೊಳ್ಬೇಕು. ಈ ಪರಿಹಾರವನ್ನು ನೀವು ಅಡುಗೆ ಮನೆಯಲ್ಲಿ ಗ್ಯಾಸ್ ಸ್ಟವ್ ಪಕ್ಕದಲ್ಲಿ, ಗ್ಯಾಸ್ ಸ್ಟವ್ ಮೇಲೆ, ಈ ಥರ ನಿಮಗೆ ಯಾವ ಜಾಗ ಅನುಕೂಲ ಆಗುತ್ತೋ ಅಲ್ಲಿ ಮಾತ್ರ ಇಡಬೇಕಾಗುತ್ತೆ. ಇದೇ ಜಾಗದಲ್ಲಿ ಇಡಬೇಕು ಅಂತಿಲ್ಲ, ಅಡುಗೆ ಮನೆಯಲ್ಲಿ ಮಾತ್ರ ನೀವು ನೋಡಿಕೊಂಡಿದ್ದೆ ಇಡಬೇಕು. ಅಡುಗೆ ಮನೆ ನಮಗೆ ಆಗ್ನೇಯ ಮೂಲೆಯಲ್ಲಿ ಇರುತ್ತೆ. ಇದನ್ನು ನೀವು ಪೂರ್ತಿ ನಂಬಿಕೆಯಿಂದ ಇಟ್ಟು ನಿಮ್ಮ ಸಮಸ್ಯೆಗಳನ್ನು ಒಂದೊಂದೇ ಹೇಳ್ಕೊಳ್ಬೇಕು. ನಮ್ಮ ಸಾಲದ ಸಮಸ್ಯೆಗಳು, ಮೊದಲು ಸಾಲ ತೀರಬೇಕು. ಸಾಲ ಕೊಡುವ ಮಟ್ಟಕ್ಕೆ ನಮಗೆ ಶಕ್ತಿಯನ್ನು ಕೊಡು. ನಾವು ದುಡಿತಾ ಇದ್ದೀವಿ, ಆದಾಯದ ಮಾರ್ಗಗಳು ನಮಗೆ ಸೂಚಿಸು ತಾಯಿ. ನಮ್ಮ ಮನೆಯಲ್ಲಿ ಅಭಿವೃದ್ಧಿ ಆಗಬೇಕು. ನಮ್ಮ ಮನೆಯಲ್ಲಿ ಇರುವಂಥ ಸದಸ್ಯರು ಎಲ್ಲರೂ ಕೂಡ ಉತ್ತಮವಾದಂಥ ನೆಮ್ಮದಿಯನ್ನು, ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಆಶೀರ್ವಾದ ಮಾಡು ಅಂತ ನಾವು ಕೇಳ್ಕೊಳ್ಬೇಕು ಸ್ನೇಹಿತರೆ. ಎಷ್ಟೇ ದುಡ್ಡಿದ್ರೂ ಕೂಡ ನೆಮ್ಮದಿ, ಆರೋಗ್ಯ ಇಲ್ಲ ಅಂತ ಹೇಳಿದ್ರೆ ಇದು ಇದ್ದರೂ ಕೂಡ ನಮಗೆ ಯೂಸ್ ಆಗೋದಿಲ್ಲ. ಅದಕ್ಕೆ ಈ ಆರೋಗ್ಯದ ಜೊತೆ ನಮಗೆ ಇವೆಲ್ಲ ಬೇಕು. ಕೇಳಿಕೊಂಡು ಇಡಿ. ಇದನ್ನು ಪೂರ್ತಿಯಾಗಿ ಈ ಥರ ಇಟ್ಟು ನೀವು ತದನಂತರ ಮಾರನೆಯ ದಿನ ಅಮಾವಾಸ್ಯೆ ಇರೋದ್ರಿಂದ ನಮ್ಮ ಮನೆಯಲ್ಲಿ ಈ ನೆಗೆಟಿವ್ ಎನರ್ಜಿಯನ್ನೆಲ್ಲ ಎಳ್ಕೊಂಡು ಅಬ್ಸರ್ವ್ ಮಾಡಿಟ್ಕೊಂಡಿರುತ್ತೆ. ಸೊ ನಮಗೆ ಅಮಾವಾಸ್ಯೆ ದಿನ ಪೂರ್ತಿಯಾಗಿ ನಮ್ಮ ಮನೆಯಲ್ಲಿ ಸಕಾರಾತ್ಮಕವಾಗಿ ಇರೋದ್ರಿಂದ ಸಹಾಯ ಮಾಡೋದಕ್ಕೆ ಇದು ಅನುವು ಮಾಡಿಕೊಡುತ್ತೆ. ಮಾರನೆಯ ದಿನ ಇದನ್ನು ತಗೊಂಡೋಗಿದ್ದೆ ಯಾರು ತುಳಿಯದಂತಹ ಜಾಗದಲ್ಲಿ ಹಾಕಿ ವಾಪಸ್ ಬನ್ನಿ. ಇಷ್ಟು ಮಾಡ್ಕೊಂಡು ನೋಡಿ, ತುಂಬ ದೊಡ್ಡ ಬದಲಾವಣೆಗಳು ನಿಮ್ಮ ಜೀವನದಲ್ಲೇ ನಡೆಯುತ್ತೆ. ಅದು ಸಕಾರಾತ್ಮಕವಾಗಿ ನಡೆಯುತ್ತೆ. ಅಮಾವಾಸ್ಯೆ ಇಂದಿನ ದಿನಗಳಲ್ಲಿ ಮತ್ತೆ ಮಾಡ್ಕೊಳ್ತೀರಾ.